ಸುಮ್ಮನೆ ರಾಜಕೀಯ ಆಗ್ತಾ ಇದೆ ಅಷ್ಟೇ, ಅದು ಹೊರತು ಜನಗಳಿಗೆ ಏನು ಯೂಸ್ ಆಗ್ತಾ ಇಲ್ಲ. ಇದರಿಂದ 200 ರೂಪಾಯಿನಲ್ಲಿ 60 ರೂಪಾಯಿ ತಿನ್ಕೊಂಡ್ಬಿಡ್ತಾರೆ, 140 ರೂಪಾಯಿ ತಿರ್ಗ ನಾನು ಟ್ಯಾಕ್ಸ್ ಕಟ್ಟಬೇಕು. ಹೌದು, ಇವಾಗ ನಮ್ಮ ಟ್ಯಾಕ್ಸೇ ಇದು. ಇವಾಗ ನಾನು 100 ರೂಪಾಯಿಗೆ 50 ರೂಪಾಯಿ ಟ್ಯಾಕ್ಸ್ ತಗೋತಾ ಇದ್ದಾರೆ, ನನಗೆ 10 ರೂಪಾಯಿ ಕೂಡ ಬರ್ತಾ ಇಲ್ಲ ಗೌರ್ಮೆಂಟಿಂದ. ನನಗೆ ಏನು ಪ್ರಯೋಜನ ಇಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅವರು ಎಲ್ಲ ಚೆನ್ನಾಗೇ ಇರ್ತಾರೆ, ಅವರು ಎಲ್ಲ ಒಳಗೆ ಚೆನ್ನಾಗೇ ಇರ್ತಾರೆ. ಅವರು ಜನಗಳು ಬಕ್ರ ಆಗ್ತಾ ಇದ್ದಾರೆ. ಯಾವ ಕಾರ್ಮಿಕರಿಗೂ ಅಂತ ಆದಾಯ ಬೇರೆ ಅವರು ಬಟ್ಟೆ ತೊಗೊಳಕ್ ಆಗ್ತಾ ಇಲ್ಲ. ಇದು ಮಾಮೂಲಿ ಜಾತಿ ಅವು ಇವೆಲ್ಲ ತರ್ತಾರೆ, ಆದ್ರೆ ಜನಗಳು ಬುದ್ಧಿ ತಗೊಬೇಕು. ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ಸೋಂಬೇರಿಗಳು ಆಗ್ತಾ ಇದ್ದಾರೆ. ಹಳ್ಳಿಗಳ ಕಡೆ ಹೋದ್ರೆ, ರೂರಲ್ ಆ ಕಡೆ ಹಳ್ಳಿಗಳ ಕಡೆ ಹೋದ್ರೆ ಈ ಅಕ್ಕಿ ಕೊಡ್ತಾರಲ್ಲ, ತಿನ್ಕೊಂಡು ಎಣ್ಣೆ ಹೊಡ್ಕೊಂಡು ಆರಾಮಾಗಿರ್ತಾರೆ ಅವರು. ಏನು ಅಂದ್ರೆ ಈಗ ಎಲ್ಲ ಲೇಡೀಸ್ಗಳು ಫ್ರೀ ಮಾಡ್ತಾ ಇದ್ದಾರೆ, ಅರೆ ಜೆಂಟ್ಸ್ಗಳಿಗೂ ಫ್ರೀ ಯಾವುದು ಫ್ರೀ ಬೇಡ. ಏನಕ್ಕೆ ಫ್ರೀ ಬೇಕು? ಕೆಲಸ ಬೇಕು. ನೀವು ಆಗಲಿ ಏನಕ್ಕೆ ಮಾಡ್ತೀರಾ, ನಾವಾಗಲಿ ಏನಕ್ಕೆ ಮಾಡ್ತೀವಿ? ಕೆಲಸಕ್ಕೋಸ್ಕರ ಮಾಡಬೇಕು, ಹೊಟ್ಟೆಪಾಡು ನಡಿಬೇಕು. ಮತ್ತು ಈಗ ಎಲ್ಲ ರೆಂಟು ಏನು ಕಮ್ಮಿ ಇಲ್ಲ. ಬೆಂಗಳೂರಿನಲ್ಲಿ ವಾಸ ಮಾಡೋದು ತುಂಬಾ ಕಷ್ಟ ಆಗಿದೆ. ಆದರೆ ಏನು ಯಾರು ಬಂದ್ರೂ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ರಾಜಕೀಯ ಆಗ್ತಾ ಇದೆ ಅಷ್ಟೇ, ಅದು ಹೊರತು ಜನಗಳಿಗೆ ಏನು ಯೂಸ್ ಆಗ್ತಾ ಇಲ್ಲ. ಇದರಿಂದ ಸರ್ ಇವಾಗ ನೋಡಿ, ಈಗಾಗಲೇ ಕರೆಂಟ್ ಬಿಲ್ಲು ಎಲ್ಲ ಇವಾಗೆಲ್ಲ ಜಾಸ್ತಿ ಬಂದಿದೆ. ಈಗೆಲ್ಲ ನಾವೆಲ್ಲ ಜಾಸ್ತಿ ಇದು ಮಾಡ್ತಾಯಿದ್ರೆ, ನಾನು ಈಗ ಲಾಸ್ಟ್ ಮಂತು 130 ರೂಪಾಯಿ ಕಟ್ಟಿದ್ದೀನಿ, ಈಗ 980 ರೂಪಾಯಿ ಬಂದಿದೆ. ಏನು ಫ್ರೀ ಸರ್? ಫ್ರೀ ಬೇಡ, ಜನಗಳಿಗೆ ಫ್ರೀ ಬೇಡ. ಎಲ್ಲ ಇವಾಗ ನೋಡಿ, ಇವಾಗ ನಮ್ಗೆ ಟ್ಯಾಕ್ಸು ಈ ಇದೇನೋ ಪ್ಯಾನಿಕ್ ಬೆಟನು ಅಂತ ಇದ್ದಾರೆ, ಅದಕ್ಕೆಲ್ಲ ಎಲ್ಲಿಂದ ತರೋಣ ನಾವು ದುಡ್ಡು? ಇವಾಗ ಕ್ಯಾಬ್ಗಳು ಇವಾಗ ನಾವು ಹಿಂಗೆ ಮಾಡ್ತೀವಿ, ಊಬರು ಅದು ಇದೆಲ್ಲ ಬಂದಿದೆ, ಅದು ಏನು ಯೂಸ್ ಇಲ್ಲ. ಅದು ನಾನು 200 ರೂಪಾಯಿ ಬಾಡಿಗೆ ಹೊಡೆದ್ರೆ 60 ರೂಪಾಯಿ ಕಟ್ ಮಾಡ್ಕೊಂಬಿಡ್ತಾರೆ. 140 ರೂಪಾಯಿಗೆ ಏನು ಯೂಸ್ ಆಗುತ್ತೆ? ಟ್ಯಾಕ್ಸೇ ಜಾಸ್ತಿ ಅಲ್ಲ. ಅದಲ್ಲದೆ ತಿರ್ಗಾ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕು. 140 ರೂಪಾಯಿ ನಾನು ಟ್ಯಾಕ್ಸ್ ಕಟ್ಟಬೇಕು. ತಿರ್ಗಾ 200 ರೂಪಾಯಿನಲ್ಲಿ 60 ರೂಪಾಯಿ ತಿನ್ಕೊಂಡ್ಬಿಡ್ತಾರೆ, 140 ರೂಪಾಯಿ ತಿರ್ಗಾ ನಾನು ಟ್ಯಾಕ್ಸ್ ಕಟ್ಟಬೇಕು. ಇದೆಂತ ಇದು? ಏನಿದು? ಡ್ರೈವರ್ಸ್ಗಳಿಗೆ ಆಗಲಿ ಮತ್ತು ಬಡ ಕಾರ್ಮಿಕರಿಗೆ ತುಂಬಾ ಏನು ಯೂಸ್ ಇಲ್ಲ. ಎಲ್ಲರಲ್ಲೂ ಟ್ಯಾಕ್ಸು. 1 ರೂಪಾಯಿ ಶಾಂಪು ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸು. ನಿಮಗೆಲ್ಲ ಬರುತ್ತಾ ದುಡ್ಡು? ನೀ ಎಲ್ಲೋ ಸಾಲ ಮಾಡಿ ತಗೊಂಬಂದಿರ್ತೀಯ, ಅದಕ್ಕೂ ಟ್ಯಾಕ್ಸು. ಹೌದು, ಇವಾಗ ನಮ್ಮ ಟ್ಯಾಕ್ಸೇ ಇದು. ಇವಾಗ ನಾನು 100 ರೂಪಾಯಿಗೆ 50 ರೂಪಾಯಿ ಟ್ಯಾಕ್ಸ್ ತಗೋತಾ ಇದ್ದಾರೆ, ನನಗೆ 10 ರೂಪಾಯಿ ಕೂಡ ಬರ್ತಾ ಇಲ್ಲ ಗೌರ್ಮೆಂಟಿಂದ. ನಮಗೆ ಏನು ಪ್ರಯೋಜನ ಇಲ್ಲ. ಯಾರು ಬಂದ್ರೂ ವೇಸ್ಟು. ಸುಮ್ಮನೆ ಅವರ ಮಾತುಗಳು ಸುಮ್ಮನೆ ಹಂಗೆ ಮಾತಾಡ್ತಾರೆ ಅಷ್ಟೇ. ಅವ್ರ ಮೇಲೆ ಇವ್ರ ಮೇಲೆ ಅವರು ಎಲ್ಲ ಚೆನ್ನಾಗೇ ಇರ್ತಾರೆ, ಅವರು ಎಲ್ಲ ಒಳಗೆ ಚೆನ್ನಾಗೇ ಇರ್ತಾರೆ. ಅವರು ಜನಗಳು ಬಕ್ರ ಆಗ್ತಾ ಇದ್ದಾರೆ. ಲೇಡೀಸ್ಗಳಿಗೆ ಅದೇ ಹೇಳಿದ್ದು, ಎಲ್ಲ ಮನೆ ಆಟೋ ಡ್ರೈವರ್ಗಳು ಯಾರೋ ಮಾತಾಡಿದ್ರು, 100 ರೂಪಾಯಿ ಕೊಡ್ತಾರೆ, ನಮಗೆ 80 ರೂಪಾಯಿ ನಮಗೆ ಟ್ಯಾಕ್ಸ್ ಬೀಳುತ್ತೆ. ತಿರ್ಗಾ 80 ರೂಪಾಯಿ ನಾವು ಗಂಡಸ್ಗಳು ದುಡ್ಕೊಂಡು ಹೋಗ್ಬೇಕು. ಯಾವುದು ಎಲ್ಲ ಜಾಸ್ತಿ ಆಗ್ತಾ ಇದೆ, ಯಾವುದೂ ಏನು ಕಮ್ಮಿ ಇಲ್ಲ. ಮಾತ್ರ ನಮ್ಮ ದುಡಿಮೆಗಳಿಗೆ ಮಾತ್ರ ಯಾವುದೂ ಆದಾಯ ಬರ್ತಾ ಇಲ್ಲ. ಬಡವರಿಗೆ ಯಾರಿಗೂ ಆದಾಯ ಬರ್ತಾ ಇಲ್ಲ. ಯಾವ ಕಾರ್ಮಿಕರಿಗೂ ಅಂತ ಆದಾಯ ಬೇರೆ ಅವರು ಬಟ್ಟೆ ತೊಗೊಳಕ್ಕಾಗ್ತಾ ಇಲ್ಲ. ಅವರು ಏನು ಗೊತ್ತಾ, 3 ಹೊತ್ತು ಊಟ ತಿನ್ನೋದು 1 ಹೊತ್ತು ಊಟ ಮಾಡ್ತಾ ಇದ್ದಾರೆ, ಬಟ್ಟೆ ತೊಗೊಳಕ್ಕಾಗ್ತಾ ಇಲ್ಲ. ಸರ್ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ತಾರೆ ಸುಮ್ಮನೆ. ಮತ್ತು ಇಲ್ಲಿ ಇದು ಮಾಮೂಲಿ ಜಾತಿ ಅವು ಇವೆಲ್ಲ ತರ್ತಾರೆ, ಆದರೆ ಜನಗಳು ಬುದ್ಧಿ ತೊಗೊಬೇಕು. ನಮ್ಗೇನು ಮಾಡ್ತಾ ಇದ್ದಾರೆ ಅದನ್ನು ಯೋಚನೆ ಮಾಡಬೇಕು ಜನಗಳು ಅಂತೂ. ಇವಾಗ ಈ ಒಂದು ಗಾಡಿ ಅಂದ್ರೂ ಅದೇ ಎಲ್ಲ ಟ್ಯಾಕ್ಸು. ಒಂದು ಗಾಡಿ ಅಂದ್ರೂ ನಾವೇನೋ ದುಡಿತೀವಿ ಅಂತೀರ, ಒಂದು ಗಾಡಿ ಬಂತು ಅಂದರೆ ವರ್ಷಕ್ಕೆ 1.5 ಲಕ್ಷ ಮೇಂಟೆನೆನ್ಸ್ ಬರ್ತವೆ. ಆಮೇಲೆ ಅದರಲ್ಲೂ 18%, ಇವಾಗ ಇನ್ನೂ ಜಾಸ್ತಿ ಆಗಿದೆ. ಯಾವುದು ಯಾವ ಫ್ರೀ ಏನಕ್ಕೆ ಸರ್? ಅದಕ್ಕೆ ಕೆಲಸ ಕೊಡಲಿ. ಸೋಂಬೇರಿಗಳು ಆಗ್ತಾ ಇದ್ದಾರೆ. ಹಳ್ಳಿಗಳ ಕಡೆ ಹೋದ್ರೆ, ರೂರಲ್ ಆ ಕಡೆ ಹಳ್ಳಿಗಳ ಕಡೆ ಹೋದ್ರೆ ಈ ಅಕ್ಕಿ ಕೊಡ್ತಾರಲ್ಲ, ತಿನ್ಕೊಂಡು ಎಣ್ಣೆ ಹೊಡ್ಕೊಂಡು ಆರಾಮಾಗಿರ್ತಾರೆ. ಅವರು ಕೆಲಸಕ್ಕೆ ಹೋಗ್ತಾ ಇಲ್ಲ ಯಾರು. ಫ್ರೀ ಏನಕ್ಕೆ ಬೇಕು? ಹಂಗೆ ಸೋಂಬೇರಿಗಳು ಮಾಡ್ತಾರೆ ಜನಗಳನ್ನ. ಸುಮ್ಮನೆ ಅವರು ಓಟ್ಗಳಿಗೋಸ್ಕರ ಮತಗಳಿಗೋಸ್ಕರ ಸುಮ್ಮನೆ ರಾಜಕೀಯ ವ್ಯಕ್ತಿಗಳು ಹಿಂಗೆ ಫ್ರೀ 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 ಅಂತಾರೆ. ಜನಗಳು 100% ಜನಗಳು ಬಕ್ರ ಆಗ್ತಿದ್ದಾರೆ. ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಜನಗಳು ಬಕ್ರ ಆಗ್ತಿದ್ದಾರೆ. ನಮ್ಗೆ ಏನು ಮಾಡ್ತಾರೆ? ರೋಡ ಒಂದು ಸೌಕರ್ಯನ, ಒಂದು ಸ್ಯಾನಿಟ್ರಿನ. ಆ ಕಡೆ ಬೆಲ್ಲುಂಡವ್ರ ಕಡೆ ಹೋದರೆ ರೋಡ್ಗಳು ಓಡಾಡೋಕ್ಕಾಗಲ್ಲ. ನಾವು ಕಾಗ್ಲಾಸ್ ಏನು ಡೆವಲಪ್ಮೆಂಟ್ ಏನೂ ಇಲ್ಲ. ಈಗೀಗ ಅಲ್ಲಲ್ಲಲ್ಲಲ್ಲಿ ತಾರು ಹಾಕಿದ್ದಾರೆ, ಅದು ತ್ಯಾಪೆ ಹಾಕ್ತಾಯಿದ್ದಾರೆ. ತ್ಯಾಪೆ ಹಾಕ್ತಾಯಿದ್ದಾರೆ, ಇನ್ನೇನು ಸರಿಯಾಗಿ ರೋಡು ಮಾಡ್ತಾಯಿಲ್ಲ. ಮತ್ತು ಮೋರಿಗಳಂತೂ ಏನು ಮಾಡ್ತಾಯಿಲ್ಲ. ಮೋರಿಗಳಂತೂ ಎಲ್ಲ ಅಧ್ವಾನ ಮಾಡಿ ಇಕ್ಕಿದ್ದಾರೆ ಎಲ್ಲ. ಸರ್ ಡೆವಲಪ್ಮೆಂಟು ಅಂದರೆ ಹಿಂಗೆ ಪರವಾಗಿಲ್ಲ, ಅದೇ ಪರವಾಗಿಲ್ಲ ಅನಿಸುತ್ತೆ. ಇದೇನಿಲ್ಲ ಇಲ್ಲಿ. ಹೌದೌದು. ಎಲ್ಲಿ ಬೇರೆ ಎಲ್ಲ ಟ್ಯಾಕ್ಸ್ಗಳು ಅವರೇ ಕಟ್ಕೊತಾರಲ್ಲ, ಟ್ಯಾಕ್ಸ್ಗಳು ಮಾತ್ರ ತಗೋತಾರೆ. ಎಲ್ಲಿ ಇವಾಗೆಲ್ಲ ಸಾಲದಲ್ಲಿದೆ. ಈ KRTC ಅವ್ರಿಗೆಲ್ಲ ಸಂಬಳ ಕೊಟ್ಟಿಲ್ಲ ಇನ್ನೂ, ಎಲ್ಲ ಪೆಂಡಿಂಗಲ್ಲಿದೆ. ನೋಡಿದ್ರೆ ನಾವು ಕೊಡ್ತಾ ಇದ್ದೀವಿ ಅಂತಾರೆ. ಎಲ್ಲ ಪೆಂಡಿಂಗಲ್ಲೇ ಇದೆ ಎಲ್ಲರಿಗೂ. ಎಲ್ಲ ಏನು ಯಾರಿಗೂ ಸರಿಯಾಗಿ ಕೊಟ್ಟಿಲ್ಲ. ಇನ್ನು ಸಂಬಳಗಳು ಎಲ್ಲ ಪೆಂಡಿಂಗಲ್ಲಿದ್ದಾವೆ ಎಲ್ಲ.
ಜನಗಳು ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ಮತ್ತು ಅವರು ಅಂತಲ್ಲ, ಜನಗಳು ಮಾತ್ರ ಬಕ್ರ ಮಾಡ್ತಾ ಇದ್ದಾರೆ. ಜನಗಳಿಗೆ ಏನಾಗ್ತಾ ಇದೆ ಅಂದರೆ, ಯಾರೋ ಇರ್ತಾರೆ ಕಾರ್ಯದರ್ಶಿಗಳು, ಅವ್ರಿಗೆ ದುಡ್ಡು ಹೋಗ್ತದೆ. ಬೇರೆ ಬಕ್ರಗಳೆಲ್ಲ 500 ರೂಪಾಯಿ ಕೊಡ್ತಾರೆ, ಬಿರಿಯಾನಿ ಒಂದು ಕ್ವಾರ್ಟರ್ ತಗೊಂಡು ಆರಾಮಾಗಿ ಸುಮ್ಮನೆ ಅವತ್ತಿನ ದಿನ ನೋಡ್ತಾವ್ರೆ, ಮುಂದಿನ ಲೈಫ್ದು ನೋಡ್ತಾ ಇಲ್ಲ ಏನೂ ಜನಗಳು. ಹೌದು, ಈ ಸರ್ಕಾರ ವೇಸ್ಟ್ ಆಗಿದೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವೇಸ್ಟೇ ಆಗಿದೆ. ಹೌದು, ಕಾಂಗ್ರೆಸ್ ಸರ್ಕಾರ ವೇಸ್ಟೇ ಆಗಿದೆ. ಸುಮ್ಮನೆ ಹಿಂಗೆ ಹೇಳ್ತಾರೆ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಅವರು. ಆದರೆ ಜನಗಳು ಏನು ಬುದ್ಧಿ ಹಂಗೆ ಆಗಿರೋದು. ಇವಾಗ ನಾವು ಜನಗಳೆಲ್ಲ ಹಂಗೆ ಬಡವರಾಗಿರೋದು. ಪ್ಯಾನಿಕ್ ಬಟನ್ ಯಾರು ಕೊಡ್ತಾರೆ? ಇನ್ಶೂರೆನ್ಸ್ ನಾವು ಕಟ್ತೀವಿ, ಇನ್ಶೂರೆನ್ಸು ನಾವು ಏನು ಕ್ಲೇಮೇ ಮಾಡಲ್ಲ. ಆ ದುಡ್ಡು ಬರೋಂಗೆ ಮಾಡ್ಬೋದಾ? ಒಳ್ಳೆ ಗೌರ್ಮೆಂಟೇ ವಹಿಸ್ಕೋಬೋದಲ್ವಾ ಅದನ್ನು? ವಹಿಸಲ್ಲ. ಯಾಕೆ ತಲೆ ಬಿಸಿ? ಕಮಿಷನ್ ಹೋಗುತ್ತಲ್ಲ ಅವ್ರಿಗೆ, ಕಮಿಷನ್ ಹೋಗುತ್ತೆ ಸರ್, ಅವ್ರಿಗೆಲ್ಲ ಕಮಿಷನ್ ಹೋಗುತ್ತೆ, ಚೆನ್ನಾಗಿ ಕಮಿಷನ್ ಹೋಗುತ್ತೆ. ಇಲ್ಲ ಸರ್. ಮತ್ತು ಹೌದು, ಅದರಲ್ಲೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಆಗಿದೆ, ಅದು ತುಂಬಾ ಹದ್ಗೆಟ್ಟಿದೆ. ಎಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಒಂದು ನೀಟ್ನೆಸ್ ಇಲ್ಲ. ಬೆಂಗಳೂರು ಹದ್ಗೆಟ್ಟು ಹೋಗಿದೆ, ಅದರಲ್ಲೂ ರೈಲ್ವೆ ಅಂತೂ ಹದ್ಗೆಟ್ಟು ಹೋಗಿದೆ. ಎಲ್ಲ ರೈಲ್ವೆ ಸ್ಟೇಷನ್ಗಳೆಲ್ಲ ಎಲ್ಲ ಗಲೀಜು ಹಿಡಿದಿದ್ದಾವೆ. ಎಲ್ಲ ರೈಲ್ವೆ ಒಳಗಡೆನೂ ಎಲ್ಲ ಗಲೀಜು ಹಿಡಿದಿದೆ ಗಾಡಿಗಳೆಲ್ಲ. ಮತ್ತೆ BMTC ಏನು ಇದು ಮಾಡ್ತಾರಾ? ನಾವು RTO ಹೋಗೋದ್ರೆ ನಮ್ಮ ಟೈರ್ಗಳನ್ನ ರೀಬೋಲ್ಟ್ ಹಾಕಿದ್ರೆ ಪಾಸ್ ಮಾಡಲ್ಲ. ಆದರೆ ಗೌರ್ಮೆಂಟ್ BMTC ಬಸ್ಗಳೇ ರೀಬೋಲ್ಟ್ ಟೈರ್ಗಳನ್ನ ಓಡ್ತಾ ಇದ್ದಾವೆ. ಇಂಡಿಕೇಟರ್ಗಳು ಇರೋದಿಲ್ಲ, ಏನೂ ಇಲ್ಲ ಅದಕ್ಕೆ.